ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ಅಪ್ಪ. ಈ ಸಬ್ಬತ್ ದಿನದಲ್ಲಿ ತಂದೆಯಾದಂಥ ದೇವನೇ ನಮ್ಮೆಲ್ಲರನ್ನು ಅಪ್ಪ ಒಟ್ಟುಗೂಡಿಸಿದ್ದೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಸಮ್ಮುಖದಲ್ಲಿ ತಂದೆಯಾದಂಥ ದೇವರೇ ನನ್ನನ್ನು ಕರೆತಂದು ನಿಲ್ಲಿಸಿದ್ದೆ, ಅದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ನೀವು ಬರದ ಹೊರತು ನನ್ನಿಂದ ಒಂದು ಮಾತು ಕೂಡ ಮಾತನಾಡಲು ಸಾಧ್ಯವಿಲ್ಲ. ನಾನು ಮಾತನಾಡುವುದಾದರೆ ಲೋಕದ ಪ್ರಕಾರವಾಗಿಯೇ ಮಾತನಾಡಲ್ಪಡುತ್ತೇನೆ. ಪವಿತ್ರಾತ್ಮನೇ, ನೀವು ನನ್ನೊಳಗೆ ಬರುವುದಾದರೆ ನಿನ್ನ ಮಾತುಗಳು ಹೊರಪಡುತ್ತದೆ ಸ್ವಾಮಿ. ಅಪ್ಪ, ನಿನ್ನ ಮಾತುಗಳು ಇಲ್ಲಿ ಹೊರಪಡಲ್ಪಡಲಿ. ದೇವಾದಿ ದೇವನೇ, ಸರ್ವಶಕ್ತನೇ ನಿನಗೆ ಸ್ತೋತ್ರ. ಉನ್ನತಗಳಲ್ಲಿ ಉನ್ನತನೇ, ಮಹೋನ್ನತನೇ, ಅದ್ಭುತಗಳನ್ನು ಮಾಡುವ ದೇವನೇ ನಿನಗೆ ಸ್ತೋತ್ರ ಅಪ್ಪ. ನನಗೆ ಕೊಟ್ಟ ಸಮಯದಲ್ಲಿ ದೇವರಾತ್ಮನೇ ನೀನು ಹೊರಪಟ್ಟು ಮಾತನಾಡಲ್ಪಡಿ, ಅದ್ಭುತಗಳನ್ನ ಮಾಡಲ್ಪಡಿ, ಅತಿಶಯಗಳನ್ನ ಮಾಡಲ್ಪಡಿ ಅಪ್ಪ. ಬಂದಿರುವ ಪ್ರತಿಯೊಬ್ಬರಿಗೂ ಸ್ತೋತ್ರ ಸ್ವಾಮಿ. ಆತ್ಮಕ್ಕೆ ತೃಪ್ತಿ ಆಗಲ್ಪಡಲಿ ಅಪ್ಪ. ಆತ್ಮದಲ್ಲಿ ಇದ್ದಂತ ಎಲ್ಲ ಕಟ್ಟುಗಳು ಒಡೆದಾಗಲ್ಪಡಲಿ ಅಪ್ಪ. ಎಲ್ಲ ಶೋಧನೆಗಳನ್ನ ಜಯಿಸುವಂತ ದಿನವಾಗಿ ಇದು ಮಾರ್ಪಡಲ್ಪಡಲಿ. ಎಷ್ಟು ಜನ ಯಾವ ರೀತಿಯಾದ ಕಟ್ಟುಗಳಲ್ಲಿ ಬಂದಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ನೀನು ಮಾತನಾಡುವುದಾದರೆ, ನೀನು ಮುಟ್ಟುವುದಾದರೆ ಈ ದಿನ ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾದ ಬಿಡುಗಡೆಯ ದಿನವಾಗಿ ಮಾರ್ಪಡಲಿ ತಂದೆಯಾದಂತ ದೇವರೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲ್ಪಡಲಿ. ದೇವರು ಈ ದಿನ ನಮ್ಮ ಮಧ್ಯದಲ್ಲಿ ಖಂಡಿತವಾಗಿಯೂ ಮಾತನಾಡಲ್ಪಡ್ತಾರೆ. ಒಂದು ನಾವೆಲ್ಲರೂ ಒಂದೇ ಸೇರಿ ಬಂದಿದ್ದೀವಿ. ಯಾಕಂತ ಹೇಳಿದ್ರೆ ನಾವು ಕುಟುಂಬವಾಗಿ ನಾವು ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ. ಎಷ್ಟೋ ಜನಕ್ಕೆ ಈ ಒಂದು ಭಾಗ್ಯ ಸಿಗೋದಿಲ್ಲ, ಆದ್ರೆ ನಮಗೆ ಆ ಒಂದು ಭಾಗ್ಯವನ್ನು ದೇವರು ಕೊಡಲ್ಪಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದಿದ್ದೀವಿ. ಒಂದೇ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಬಂದಿದ್ದೀವಿ. ನಮ್ಮ ಮಧ್ಯದಲ್ಲಿ ಜಾತಿ ಭೇದ ಇಲ್ಲ, ನಮ್ಮ ಮಧ್ಯದಲ್ಲಿ ಯಾವುದೇ ಒಂದು ಏನಿಲ್ಲ, ಭೇದ ಭಾವ ಇಲ್ಲ. ಅದಕ್ಕೆ ನಾವು ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮೊದಲು ನಾವು ಒಂದು ವಾಕ್ಯವನ್ನು ತೆಗೆದುಕೊಂಡು ನಾವು ಮುಂದೆ ಹೋಗಲ್ಪಡೋಣ. ಹಲ್ಲೆಲೂಯಾ. ಕೀರ್ತನೆ 21:11. ಹಲ್ಲೆಲೂಯಾ. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಹಲ್ಲೆಲೂಯಾ. ಈ ದಿನ ನಾವು ಬಲಹೀನರಾಗಿ ಬಂದಿದ್ದೀವಿ, ನಮಗೆ ಸುಕ್ಷೇಮವನ್ನು ಕೊಡೋದಿಕ್ಕೆ. ಸುಕ್ಷೇಮ ಅಂತ ಹೇಳಿದ್ರೆ ಬರೀ ಒಂದೇ ಬಿಡುಗಡೆ ಅಲ್ಲ. ಸುಕ್ಷೇಮ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಅನೇಕ ಬಿಡುಗಡೆಗಳನ್ನ, ಅನೇಕ ಬಲಹೀನತೆಗಳನ್ನ ಬಿಡಿಸೋದಿಕ್ಕೆ ನಮ್ಮನ್ನ ಈ ದಿನ ಕರೆದುಕೊಂಡು ಬಂದಿದ್ದಾರೆ. ಹಲ್ಲೆಲೂಯಾ. ನಮ್ಮಲ್ಲಿ ಎಷ್ಟೋ ಬಲಹೀನತೆ ಇದೆ. ನಾವು ಹೇಳ್ಬೇಕಾದ್ರೆ ನಮ್ಮಲ್ಲಿ ಇವಾಗ ಬೆಳಗ್ಗೆ ಬೇಗ ಎದ್ದು ಬಂದಿದ್ವಿ, ನಿದ್ದೆ ಬರ್ತಿದೆ, ಅದೊಂದು ಬಲಹೀನತೆ, ಹೌದಲ್ವಾ? ಇನ್ನು ಅನೇಕ ಬಲಹೀನತೆ ಇದೆ. ಮನೆಯಲ್ಲಿ ಅನೇಕ ಪ್ರಾಬ್ಲಮ್ಸ್ಗಳಿದೆ, ಅನೇಕ ತೊಂದರೆಗಳಿದೆ. ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಮತ್ತೆ ಬಾಡಿಗೆ ಕಟ್ಟಬೇಕು, ಮತ್ತೆ ವ್ಯಾಧಿಗಳು, ಅನೇಕರಿಗೆ ಶುಗರ್, BP, ಅನೇಕ ವಿಧವಾದ ಬಲಹೀನತೆ ಇದೆ. ಆದ್ರೆ ದೇವರು ಈ ದಿನ ಹೇಳಲ್ಪಡ್ತಾ ಇದ್ದಾರೆ, ಈ ಸಬ್ಬತ್ ದಿನದಲ್ಲಿ ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಈ ದಿನ ಬಲವನ್ನು ಅನುಗ್ರಹಿಸಿ ಆತನು ತನ್ನ ಪ್ರಜೆಗೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸುಕ್ಷೇಮವನ್ನ ನೀಡಲ್ಪಡ್ತಾನೆ. ಹಲ್ಲೆಲೂಯಾ. ನಾವು ಕುಟುಂಬವಾಗಿ ಇಲ್ಲಿ ಸೇರಲ್ಪಟ್ಟಿದ್ದೀವಿ. ಇಲ್ಲಿ ಎಷ್ಟು ಜನ ಕುಟುಂಬ ಪ್ರಾರ್ಥನೆಯನ್ನು ಮಾಡ್ತೀರಾ? ಒಬ್ಬೊಬ್ಬರಲ್ಲ, ಕುಟುಂಬ ಪ್ರಾರ್ಥನೆ. ಹಲ್ಲೆಲೂಯಾ. ಆಯ್ತು, ಕೆಲವೇ ಜನ ಕೈ ಎತ್ತಲ್ಪಡ್ತಾ ಇದ್ದೀರಾ. ಕುಟುಂಬ ಪ್ರಾರ್ಥನೆ ಮಾಡ್ಲೇಬೇಕು. ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ ಅಂತ ಹೇಳಿದ್ರೆ ಕುಟುಂಬವೇ ಏನಾಗಿರಲ್ಲ, ಚೆನ್ನಾಗಿರೋದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತೀವಿ, ನಾವು ಚೆನ್ನಾಗಿದ್ದೀವಿ, ಅದಕ್ಕೆ ಹೇಳ್ತಾ ಇದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ್ರೆ ತಾನೇ ನಮ್ಮಲ್ಲಿ ಶುದ್ಧ ಬರುತ್ತೆ, ಪರಿಶುದ್ಧ ಬರುತ್ತೆ. ಪರಿಶುದ್ಧ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಮೊಳಗೆ ಏನಿಲ್ಲ, ದೇವರಿಲ್ಲ. ನೀನ್ ಶುದ್ಧವಾಗಿದೀಯಾ, ಪರಿಶುದ್ಧವಾಗಿದೀಯಾ ಅಂತ ಹೇಳಿದ್ರೆ ದೇವರು ನಮ್ಮಲ್ಲಿ ಇರ್ತಾರೆ. ದೇವರು ನಾವು ಮಾಡುವ ಪ್ರಾರ್ಥನೆಗೆ ಎಲ್ಲ ಕಿವಿಗೊಟ್ಟು ಅದಕ್ಕೆ ಏನ್ ಮಾಡ್ತಿದ್ದಾರೆ, ಸುಕ್ಷೇಮವನ್ನ ಕೊಡಲ್ಪಡ್ತಾರೆ. ಸುಕ್ಷೇಮದಲ್ಲಿ ಎಲ್ಲ ವಿಧವಾದ ಆಶೀರ್ವಾದ ಇದೆ. ಹಲ್ಲೆಲೂಯಾ. ಆದ್ರೆ ನಾವು ಪ್ರಾರ್ಥನೆ, ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ ಅಂತ ಹೇಳಿದ್ರೆ, ನಾನು ಒಬ್ಬ ಪ್ರಾರ್ಥನೆ ಮಾಡಿ ನಾನು ಒಬ್ಬನಿಗೆ ಒಳ್ಳೇದಾಗುತ್ತೆ. ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಕುಟುಂಬವೆಲ್ಲ ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಇವತ್ತಿಂದ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಕುಟುಂಬದಲ್ಲಿ ಅರ್ಧ ಗಂಟೆ ಆದ್ರೇನು ಪ್ರಾರ್ಥನೆ ಮಾಡ್ಬೇಕು. ಒಂದ್ ಏಸಪ್ಪನೇ ದೇವರು ಅಂತ ನಂಬಿದ್ರೆ ಮಾತ್ರ ನಿಮಗೆ ಅದ್ಭುತ ನಡೆಯೋದು. ನಾವಿಲ್ಲಿ ಅದು ಇದು ಅಂತ ಹೇಳ್ಬಿಟ್ಟು ಪಾಲಿಶ್ ಮಾಡಕ್ಕೆ ಬಂದಿಲ್ಲ. ಯಾಕಂದ್ರೆ ನಾವು ನಿಜವಾದ ಯೇಸು ಸ್ವಾಮಿಯ ಆಶೀರ್ವಾದವನ್ನ ಹೊಂದಿರೋದಕ್ಕೆ ನಾವು ಹೇಳ್ತಿರೋದು. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ನಾವೊಂದು ವಾಕ್ಯವನ್ನು ಓದಲ್ಪಡೋಣ. ಮತ್ತಾಯ 14:14 ಓದಲ್ಪಡಿ. ಹಲ್ಲೆಲೂಯಾ.
ರೋಗಿಗಳಿಗೆ ಸ್ವಸ್ಥ ಮಾಡಿದನು ಅಂತ ಹೇಳಿದ್ರೆ ರೋಗ ಎಲ್ಲರಲ್ಲೂ ಇರುತ್ತೆ. ಆಯ್ತಾ, ನಾವು ಇವಾಗ ಚೆನ್ನಾಗಿದ್ದೀವಿ ಅಷ್ಟೇನೆ, ನೋಡೋದಕ್ಕೆ ಮಾತ್ರ ಚೆನ್ನಾಗಿದ್ದೀವಿ. ನಮ್ಮ ಒಳಗೆ ಏನ್ ಕಾಯಿಲೆ ಇದೆ, ಏನು ಬಂಧನ ಇದೆ ಅಂತ ನಮಗೆ ಗೊತ್ತಾ? ಬಂಧನಗಳನ್ನ ಮುರಿದಾಗೋದಕ್ಕೆ ಆತನಿಗೆ ಮಾತ್ರ ಶಕ್ತನಾಗಿದ್ದಾನೆ. ಯಾಕಂತ ಹೇಳಿದ್ರೆ ಆತನು ನಮ್ಮ ಒಳಗೆ ಬರಬೇಕಾದ್ರೆ ಮಾತ್ರ ಆ ಬಂಧನಗಳೆಲ್ಲ ಮುರಿಯಲ್ಪಡುತ್ತೆ. ಯಾಜಕ ಕಂಡ 13:45 ಓದ್ಬೇಕಾದ್ರೆ 13:45 ಓದಲ್ಪಡಿ ಒಬ್ರು. ಲೇವಿಯರಾಗಮು 13:45-46. ಹಲ್ಲೆಲೂಯಾ. ಕುಷ್ಠರೋಗ ಬಂದ್ರೆ ನಾವ್ ಏನ್ ಮಾಡ್ಬೇಕಂತೆ? ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಮನೆಯಿಂದ ಆಚೆ ಹಾಕಲ್ಪಡ್ತಿದ್ರು. ಆದ್ರೆ ಇವಾಗ ಆ ರೀತಿ ಅಲ್ಲ. ಇವಾಗ ಏನ್ ಮಾಡಲ್ಪಡ್ತಿದ್ದಾರೆ ಅಂದ್ರೆ ದೇವರು ನಮಗೆ ಸ್ವಸ್ಥ ಮಾಡೋದಿಕ್ಕೆ ಬರಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ಅದು ಆಗಿನ ಕಾಲ. ಈಗಿನ ಕಾಲಕ್ಕೆ ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡಲ್ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮನ್ನ ಶುದ್ಧ ಮಾಡೋದಿಕ್ಕೆ ಆತನು ತನ್ನ ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ರಕ್ತವನ್ನು ಸುರಿಸಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಶುದ್ಧ ಆಗೋದಕ್ಕೆ ಕಲ್ವಾರಿ ಶಿಲುಬೆಯಲ್ಲಿ ಏನ್ ಮಾಡಿದ್ದಾನೆ? ರಕ್ತವನ್ನು ಸುರಿಸಲ್ಪಟ್ಟು ನಮ್ಮ ಪಾಪಗಳಿಗೋಸ್ಕರ, ಎಲ್ಲಾ ರೀತಿಯ ನಮ್ಮ ರೋಗಗಳಿಗೋಸ್ಕರ ಆತನು ನಮಗೆ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಆತನ ಪ್ರಾಣವನ್ನ ಅರ್ಪಿಸಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಇದು 5 ಮೀನು 2 ರೊಟ್ಟಿಯ ಕಥೆ ಎಷ್ಟು ಜನಕ್ಕೆ ಗೊತ್ತು? ಇದು ಎಲ್ಲರಿಗೂ ಗೊತ್ತಿರೋ ಕಥೆನೆ. ಆದ್ರೇನು ಇವತ್ತು ದೇವರು ಒಂದು ವಿಶೇಷವಾಗಿ ಮಾತನಾಡಲ್ಪಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಶುದ್ಧ ಇದೆ, ಅಶುದ್ಧ ಇದೆ, ಎಲ್ಲ ರೀತಿಯ ಪಾಪ ಇದೆ, ಎಲ್ಲ ಇದೆ. ಆದ್ರೆ ದೇವರು ಕೊಡುವ ಬಿಡುಗಡೆಯ ಮಾತುಗಳನ್ನ ನಾವು ಈ ದಿನ ನಾವು ಮಾತನಾಡಲ್ಪಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯ 14:19 ಓದಲ್ಪಡಿ. அப்பொழுது அவர் ஜனங்களை புல்லின் மேல் பந்தி இருக்க கட்டளையிட்டு அந்த 5 அப்பங்களையும் அந்த 2 மீன்களையும் எடுத்து வானத்தை அண்ணாந்து பார்த்து ஆசீர்வதித்து அப்பங்களை பிட்டு சீஷரிடம் கொடுத்தார். சீஷர்கள் ஜனங்களிடம் கொடுத்தார்கள். எல்லாரும் சாப்பிட்டு திருப்தி அடைந்தார்கள். மீதியான துணிக்கைகளை 12 கூடை நிறைய எடுத்தார்கள். ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲ್ಪಡಲಿ. ನಾವು ಕಣ್ಣುಗಳನ್ನು ಮುಚ್ಚಲ್ಪಟ್ಟವರಾಗಿ ಈ ವಾಕ್ಯವನ್ನು ನಾವು ಕೇಳಲ್ಪಡೋಣ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನು ಈ ಕ್ಷಣದಲ್ಲಿ ದೇವರಾತ್ಮನು ನನ್ನ ಜೊತೆಯಲ್ಲಿ ಮಾತನಾಡಲ್ಪಡ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ನಿಮ್ಮ ಕುಟುಂಬಗಳಲ್ಲಿ ಅನೇಕ ಸಮಸ್ಯೆಗಳು, ವೇದನೆಗಳು, ರೋದನೆಗಳು ಎಲ್ಲ ಇದೆ. ಅದಕ್ಕಾಗಿ ದೇವರನ್ನ ಹುಡುಕಿಕೊಂಡು ಈ ಸ್ಥಳದಲ್ಲಿ ಬರಲ್ಪಟ್ಟಿದ್ದೀರಾ. ಖಂಡಿತವಾಗಿಯೂ ನಿಮಗೆ ಈ ದಿನದಲ್ಲಿ ಒಂದು ಬಿಡುಗಡೆ ಉಂಟು. ಅದನ್ನ ನಾನು ನೋಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಮಧ್ಯೆ ಇರುವ ದೇವರಾತ್ಮನ ಪ್ರಸನ್ನತೆ ಬಲವಾಗಿ ಚಲಿಸಬೇಕಾದ್ರೆ ನೀವು ಪ್ರಾರ್ಥನೆಯಿಂದ ಈ ವಾಕ್ಯವನ್ನ ಕೇಳಲು ಪಡಬೇಕು. ಹಲ್ಲೆಲೂಯಾ. ಕರ್ತನು ಎಲ್ಲಾ ವಿಧದಲ್ಲೂ ಸಹಾಯ ಮಾಡುತ್ತಾ, ಸ್ವಸ್ಥ ಮಾಡುತ್ತಾ ಆತನು ಹೋಗಲ್ಪಡುವಾಗ ಅದೇ ಕ್ಷಣದಲ್ಲಿ ಒಂದು 3 ದಿನಗಳ ಕಾಲ ಒಂದು ಉಪವಾಸ ಪ್ರಾರ್ಥನೆಯನ್ನ ಅಲ್ಲಿ ಇಡಲ್ಪಡ್ತಾನೆ. ನೀವು ಹೇಗೆ ಅನೇಕರು ಉಪವಾಸದಲ್ಲಿ ಬಂದಿದ್ದೀರೋ ಅದೇ ರೀತಿಯಾಗಿ ಉಪವಾಸದಲ್ಲಿ ಆ ದಿನದಲ್ಲಿ ಅವರು ಕೂತಿರುವಾಗ ದೇವರ ಆತ್ಮನ ಅದ್ಭುತಗಳನ್ನ ಮಾಡ್ತಾ ಇರ್ತಾನೆ. ಅನೇಕ ವಾಕ್ಯಗಳನ್ನ ಬೋಧಿಸಲ್ಪಡ್ತಾ ಇರ್ತಾನೆ. ಮತ್ತು ದೇವರನ್ನ ಹೇಗೆ ಅಂಗೀಕರಿಸಲ್ಪಡಬೇಕು, ದೇವರು ಯಾವ ರೀತಿಯಾಗಿ ಇದ್ದಾರೆ, ದೇವರು ಯಾವ ರೀತಿಯಾಗಿ ಅದ್ಭುತ ಮಾಡ್ತಾರೆ ಎಂಬುದಾಗಿ ಆತನು ಮಾತನಾಡ್ತಾ ಇರ್ಬೇಕಾದ್ರೆ ದೇವ ಪ್ರಸನ್ನತೆ ಅಲ್ಲಿ ಬಹಳವಾಗಿ ಹೆಚ್ಚಾಗಿ ಇರಲ್ಪಟ್ಟಿತು. ಇನ್ನು ಮಧ್ಯಾಹ್ನ 3 ಗಂಟೆಗಳ ಕಾಲ ಆಗ್ತಾ ಇತ್ತು, ಸಂಜೆ ಆಗ್ತಾ ಇತ್ತು. ಕಳೆದ 3 ದಿನಗಳಿಂದ ಅವರು ಪ್ರಾರ್ಥನೆಯನ್ನ ಮಾಡಲ್ಪಡ್ತಾ ಇದ್ರು. ಅನೇಕ ಅದ್ಭುತಗಳ ಮಾತುಗಳು ಅಲ್ಲಿ ದೇವರು ಮಾತನಾಡಲ್ಪಡ್ತಾ ಇದ್ರು. ಅನೇಕ ಕಾರ್ಯಗಳಲ್ಲಿ ನಡೆಯಲ್ಪಡ್ತಾ ಇತ್ತು. ಆದ್ರೆ ದೇವರಾತ್ಮನು ದೇವರು ಅಲ್ಲಿ ಇದ್ದಾರೆ ಅನ್ನೋದು ಶಿಷ್ಯರಿಗೆ ಮಾತ್ರ ಗೊತ್ತು. ಆದ್ರೆ ದೇವರ ಆತ್ಮನು ಯಾವ ರೀತಿಯಾಗಿ ಅದ್ಭುತ ಮಾಡ್ತಾನೆ ಅಂತ ಶಿಷ್ಯರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಆದ್ರೆ ದೇವರು ಈ ದಿನದಲ್ಲಿ ಅದ್ಭುತಗಳನ್ನು ಮಾಡುವ ಶಕ್ತನಾಗಿದ್ದಾನೆ. ಈ ದಿನ ಮಾಡಲ್ಪಡ್ತಾನೆ. ಆದ್ರೆ ಅಲ್ಲಿ ಒಂದು ದೊಡ್ಡ ಅದ್ಭುತ ಏನ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಇರುವ ಎಲ್ಲರಿಗೂ ಹೆಚ್ಚು ಕಡಿಮೆ ನಾನು ಅನೇಕ ಬುಕ್ಸ್ ಗಳನ್ನ ತೆಗೆದು ಓದುವಾಗ ಅಲ್ಲಿ 15,000-20,000 ಜನ ಇರಲ್ಪಟ್ಟರು ಎಂಬುದಾಗಿ ನಾನು ತಿಳಿಯಲ್ಪಟ್ಟಿದ್ದೀನಿ. ಆತ್ಮಿಕವಾಗಿ ಊಟವನ್ನ ಕೊಡಲ್ಪಟ್ಟಿದ್ದಾರೆ. ಆದ್ರೆ ಮಾನಸಿಕವಾಗಿ ಊಟ ಅಲ್ಲಿ ಕೊಡಬೇಕಾದರೆ ಅಲ್ಲಿ ಏನ್ ಬೇಕು ಅಂತ ಹೇಳಿದ್ರೆ ಊಟ ಆಯತ್ತ ಪಡಲ್ಪಡಬೇಕು.
ಹಾಲೆಲೂಯ. ಅಲ್ಲಿ ಊಟ ಆಯತ ಪಡಬೇಕಾದರೆ ದೇವರ ಆತ್ಮನು ಅಲ್ಲಿ ಬಲವಾಗಿ ಏನ್ ಮಾಡಲ್ಪಡಬೇಕಂತ ಹೇಳಿದ್ರೆ ಅಲ್ಲಿರುವ ಶಿಷ್ಯರನ್ನ ಕಳಿಸಿ ಊಟವನ್ನ ತೆಗೆದುಕೊಂಡು ಬರಲ್ಪಡಬೇಕು. ಆದ್ರೆ ಅಲ್ಲಿ ನಡೆದ ಕಥೆಗಳು ಬೇರೆ. ಅಲ್ಲಿ ನಡೆದ ಕಥೆ ಅಲ್ಲ, ಅದು ಒಂದು ದೊಡ್ಡ ಆಶೀರ್ವಾದ. ಅಲ್ಲಿ ಒಂದು ದೇವರ ಬಲ. ನಾವು ಮೊದಲೇ ಓದಿದ ಹಾಗೆ ದೇವರು ಬಲವನ್ನು ಕೊಟ್ಟು ಸುಕ್ಷೇಮವನ್ನು ಕೊಡುತ್ತಾನೆ ಎಂಬುದಾಗಿ ಹೇಳಿದ ಹಾಗೆಯೇ ಇಲ್ಲಿ ಕೂಡ ದೇವರ ಬಲವನ್ನ ಅಲ್ಲಿ ಯಾರು ಕೂಡ ನೋಡಿಲ್ಲಲ್ಲ, ಅಲ್ಲಿ ಪ್ರತಿಯೊಬ್ಬರಿಗೂ ನೋಡುವ ಹಾಗೆ ಮಾಡಲ್ಪಟ್ಟ ಒಂದು ಕ್ಷಣ. ಹಾಲೆಲೂಯ. ಏನ್ ಮಾಡಲ್ಪಟ್ರು ಅಂತ ಹೇಳಿದ್ರೆ ಎಲ್ಲ ಶಿಷ್ಯರು ಆತನ ಬಳಿಗೆ ಬಂದು, ಯೇಸುವೆ ಸಂಜೆ ಆಗಲ್ಪಡ್ತಾ ಇದೆ, ಎಲ್ಲರೂ ಇಲ್ಲಿ 3 ದಿನಗಳಿಂದ ಇಲ್ಲಿ ಕೂತು ನಿನ್ನ ವಾಕ್ಯವನ್ನು ಕೇಳಲ್ಪಟ್ಟಿದ್ದಾರೆ, ಅವರಿಗೆ ಏನಾದರೂ ಕೊಟ್ಟು ಕಳಿಸಲ್ಪಡಬೇಕು. ಏನು ಕಳಿಸಲ್ಪಡಬೇಕು ಅಂತ ಹೇಳಿದ್ರೆ ಊಟವನ್ನು ಕೊಟ್ಟು ಕಳಿಸಲ್ಪಡೋಣ. ಸಂಜೆ ಆಗಲ್ಪಡ್ತಾ ಇದೆ, ಅನೇಕರು ದಾರಿ ಕಾಡುಗಳ ಮಧ್ಯದಲ್ಲಿ ಹೋಗಲ್ಪಡಬೇಕು, ಅನೇಕ ದೂರದಿಂದ ಹೋಗಲ್ಪಡಬೇಕು. ಅದಕ್ಕಾಗಿ ಅವರು ಕೇಳುವಾಗ ಅವರು ಹೇಳಲ್ಪಡ್ತಾರೆ, ಕರ್ತನಾದ ಯೇಸು ಕ್ರಿಸ್ತನೇ ಹೇಳಲ್ಪಡ್ತಾನೆ, ಏನಾದರೂ ತಂದುಕೊಡಿ ಎಂಬುದಾಗಿ. ಅದಕ್ಕೆ ಅವರು ಹೇಳಲ್ಪಡ್ತಾರೆ, ಇಲ್ಲಿಂದ ಹೆಚ್ಚು ಕಡಿಮೆ 7 ಮೈಲಿಗಿಂತಲೂ ಹೆಚ್ಚು ಕಡಿಮೆ 14-15 ಕಿಲೋಮೀಟರ್ಗಳು ದೂರ ಹೋಗಿ ಏನಾದ್ರೂ ತರಬೇಕು. ಆದ್ರೆ ತರುವುದಕ್ಕೂ ನಮ್ಮ ಬಳಿ ಏನು ಇಲ್ಲ ಅಂತ. ಯಾಕಂತ ಹೇಳಿದ್ರೆ ದೇವರು ಅಲ್ಲಿ ಅದ್ಭುತ ಮಾಡ್ತಾರೆ ಅಂತ ಅಲ್ಲಿರುವಂತ ಆ ಶಿಷ್ಯರು ನಂಬಿರ್ಲಿಲ್ಲ. ನಂಬತಕ್ಕ ದೇವರು ಅಲ್ಲಿ ಶಿಷ್ಯರಿಗೆ ನಂಬಿಕೆ ಬರಲ್ಪಡಬೇಕು. ಅಲ್ಲಿ ಕೂತಿರುವವರಿಗೆ ಎಲ್ಲರಿಗೂ ಅದ್ಭುತ ನಡೆಯಬೇಕಾದರೆ ಅಲ್ಲಿ ಒಂದು ಅದ್ಭುತಗಳು ನಡೆಯಲ್ಪಡಬೇಕು. ಅಲ್ಲಿ ಕೇಳುವಾಗ ದೇವರಾತ್ಮನು ಒಂದು ಬಲವಾಗಿ ಉಪಯೋಗಿಸಲ್ಪಟ್ಟನು. ಯಾವ ರೀತಿಯಾಗಿದೆ ಅಂದ್ರೆ, ಒಬ್ಬ ಚಿಕ್ಕ ಹುಡುಗನ ಹತ್ರ ಇದ್ದದ್ದು ಕೇವಲ 5 ರೊಟ್ಟಿ 2 ಮೀನು ಮಾತ್ರ. ಹಲ್ಲೆಲೂಯಾ. ಆ 5 ರೊಟ್ಟಿ 2 ಮೀನುಗಳನ್ನ ಆತನು ಏನ್ ಮಾಡಲ್ಪಟ್ಟ ಅಂತ ಹೇಳಿದ್ರೆ ಸ್ತೋತ್ರ ಮಾಡ್ದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಹುಡುಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಹುಡುಗನ ಬಳಿಯಲ್ಲಿ ಹೋಗಿ ಇಲ್ಲಿ ಯಾರ ಬಳಿ ಆದ್ರೂ ತಿನ್ನೋದಕ್ಕೆ ಏನಾದ್ರೂ ಇದೆಯಾ ಅಂತ ಕೇಳುವಾಗ ಅಲ್ಲಿ ಆ ಹುಡುಗನ ಹತ್ರ 5 ರೊಟ್ಟಿ 2 ಮೀನು ಇರುವುದನ್ನ ಕಂಡು ಆತನು ಅದನ್ನ ತೆಗೆದುಕೊಂಡು ಬರಲ್ಪಡ್ತಾನೆ. ಆದ್ರೆ ಈಗ ಅದನ್ನ ಕೊಡಬೇಕಾದ್ರೆ ಅದನ್ನ ಏನ್ ಮಾಡ್ಬೇಕಾದ್ರೆ 12 ಜನ ಶಿಷ್ಯರು ಏನ್ ಮಾಡಿದ್ರು, 12 ಬುಟ್ಟಿಗಳನ್ನ ತರಲ್ಪಟ್ರು. 12 ಬುಟ್ಟಿಗಳನ್ನ ತರಲ್ಪಟ್ಟ ಅವರಿಗೆ ಗೊತ್ತಿಲ್ಲ ಇದು ದೇವರ ಅದ್ಭುತ ಮಾಡಲ್ಪಡ್ತಾರೆ, ಎಲ್ಲರಿಗೂ ಒಂದು ತಿನ್ನೋದಕ್ಕೆ ಆಹಾರವನ್ನು ಕೊಡಲ್ಪಡ್ತಾರೆ ಎಂಬುದಾಗಿ. ಆದ್ರೆ ದೇವರಾತ್ಮನು ಅಲ್ಲಿ ಬಲವಾಗಿ ಚಲಿಸಲ್ಪಟ್ಟು ಈ ದಿನ ಅದ್ಭುತವನ್ನ ಮಾಡಲ್ಪಡ್ತಾ ಬಂದ. ಯಾವ ರೀತಿಯಾಗಂದ್ರೆ ದೇವರಿಗೆ ಅದನ್ನ ಮುರಿದು ಸ್ತೋತ್ರ ಮಾಡಿ ಆ ರೊಟ್ಟಿಯನ್ನ ಹರಿದು ಏನ್ ಮಾಡಲ್ಪಡ್ತಾನೆ ಅಂತ ಹೇಳಿದ್ರೆ 12 ಬುಟ್ಟಿಗೂ ಹಾಕಲ್ಪಡ್ತಾನೆ. ಹಲ್ಲೆಲೂಯಾ. ಇದನ್ನ ನೀವು ಗ್ರಹಿಸಲ್ಪಡಿ. ನಿಮ್ಮ ಜೀವಿತದಲ್ಲೂ ಯಾವ ಕಾರ್ಯಗಳು ಹರಿದು ಹೋಗಲ್ಪಟ್ಟಿದೆಯೋ, ಯಾವ ಒಂದು ಸಮಯದಲ್ಲಿ ಬಂದು ನೀವು ಇಲ್ಲಿ ಕೂತಿದ್ದೀರೋ, ನಿಮ್ಮ ಕುಟುಂಬದಲ್ಲಿ ಇರುವಂತ ವೇದನೆ ಏನು ಕಷ್ಟದಲ್ಲಿದ್ದೀರಾ, ಯಾವ ಕಾರ್ಯದಲ್ಲಿ ಬಂದು ಕೂತಿದ್ದೀರಾ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಕರ್ತನ ಈ ಕ್ಷಣದಲ್ಲಿ ನಿಮಗೆ ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಹಾಲೆಲೂಯಾ. ಈ ದಿನ ನಿಮಗೆ ಖಂಡಿತವಾಗಿ ಅದ್ಭುತ ಮಾಡ್ತಾನೆ. ನಿಮ್ಮ ಕುಟುಂಬದಲ್ಲಿ ಏನೇನಾದ ಕಾರ್ಯಗಳು ಇಲ್ಲ ಎಂಬುದನ್ನು ನೀವು ನೆನೆಸಿ ನೋಡಿ. ಏನೇನು ಕಾರ್ಯಗಳು ಇಲ್ಲ, ಅಪ್ಪ ನನಗೆ ಬಾಡಿಗೆ ಕಟ್ಟಲು ಹಣವಿಲ್ಲವಾ, ಇಲ್ಲ ನಿಮಗೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು ನೀವು ನೆನೆಸಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವ ಕಾರ್ಯದಲ್ಲಿ ನೀವು ಬಿದ್ದು ಹೋಗಿದ್ದೀರಾ, ಯಾವ ಅಶುದ್ಧದಲ್ಲಿ ಬಿದ್ದು ಹೋಗಿದ್ದೀರಾ, ಯಾವ ಪಾಪಗಳು ನಿಮ್ಮನ್ನು ಹಿಂಬಾಲಿಸಿ ಬರಲ್ಪಡುತ್ತದೆ, ಯಾವ ಮಾಟ ಮಂತ್ರ, ಯಾವ ಒಂದು ಕೇಡುಗಳು ನಿಮ್ಮನ್ನ ಕಾಯಲ್ಪಡುತ್ತಿದೆ, ಯಾವುದಾದ್ರು ನಿಮ್ಮನ್ನ ಬಲಹೀನತೆಯಲ್ಲಿ ಇಟ್ಟಲ್ಪಟ್ಟಿದೆ, ಅದನ್ನು ಈಗ ನೀವು ನೋಡಲ್ಪಡಿ. ನೆನೆಸಿಕೊಳ್ಳಿ, ಪ್ರಾರ್ಥನೆಯಲ್ಲೇ ನೆನೆಸಿಕೊಳ್ಳಿ. ಯೇಸು ಕ್ರಿಸ್ತನು ಈ ಕ್ಷಣದಲ್ಲಿ ಅನೇಕರಿಗೆ ಅದ್ಭುತಗಳನ್ನ ಮಾಡಲ್ಪಡ್ತಾನೆ. ಅವರು ಊಟ ಮಾಡಿದ ಆ ಕ್ಷಣದಲ್ಲಿ ಅವರಿಗೆ ಏನ್ ಅದ್ಭುತ ನಡೆಯಲ್ಪಡ್ತು ಅಂತ ಹೇಳಿದ್ರೆ, ಆತ್ಮೀಕವಾಗಿಯೂ ಬಲ ಹೊಂದಲ್ಪಟ್ರು, ಮಾನಸಿಕವಾಗಿಯೂ ಬಲ ಹೊಂದಲ್ಪಟ್ರು. ಹಾಲೆಲೂಯಾ. ಈ ದಿನ ನೀನು ಆತ್ಮೀಕವಾಗಿ ಬಲಹೀನತೆಯಲ್ಲಿ ಇರುವುದಾದರೆ ನಿನಗೆ ಕರ್ತನು ಹೇಳಲ್ಪಡುತ್ತಿದ್ದಾನೆ. ಯಾರೆಲ್ಲ ಆತ್ಮಿಕವಾಗಿ ಬಲ ಇಲ್ಲದೆ ಇದ್ದೀರೋ ದೇವರು ನಿಮಗೆ ಹೇಳಲ್ಪಡ್ತಾರೆ. ಈ ಕ್ಷಣದಲ್ಲಿ ಹೇಳಲ್ಪಟ್ಟಿದ್ದಾರೆ, ನಿನಗೆ ನಾನು ಹೊಸದಾಗಿ ಬಲದಿಂದ ತುಂಬಿಸಲ್ಪಡ್ತೀನಿ. ಆ ದಿನ ಕರ್ತನು ಮಾಡಿದ ಅದ್ಭುತ ಈ ದಿನ ನಿನಗೂ ಮಾಡಲ್ಪಡ್ತೀನಿ ಎಂಬುದಾಗಿ. ಆ ದಿನ ಪವಿತ್ರಾತ್ಮನು ಮಾಡಲ್ಪಟ್ಟ ಎಲ್ಲ ಅದ್ಭುತ ಕಾರ್ಯಗಳು ಹಲ್ಲೆಲೂಯಾ. ಅದೇ ರೀತಿಯಾಗಿ ಈ ದಿನ ಕೂಡ ನಿನ್ನ ಸಮಸ್ಯೆಗಳಿಗೆ ಒಂದು ಬಿಡುಗಡೆಯ ಶಕ್ತಿ ಬರಲ್ಪಡುತ್ತಿದೆ. ಈ ದಿನ ನಿನಗೂ ಅದೇ ರೀತಿಯಾದ ಅದ್ಭುತ ಬೇಕಾದರೆ ದೇವರ ಪ್ರಸನ್ನತೆಯನ್ನು ಹೊಂದಿಕೋ. ಸೀಮೋನನ ಮನೆಗೆ ಅವನು ಕರ್ತನಾದ ಯೇಸು ಬರಲ್ಪಟ್ಟಿದ್ದಾನೆ.
ಈ ದಿನ ನಿನ್ನ ಮನೆಗೂ ಬರಲು ಪಡುತ್ತಿದ್ದಾನೆ. ಹಾಲೆಲೂಯ. ನಿನ್ನ ಹೃದಯದ ಒಳಗೂ ಬರಪಡುತ್ತಿದ್ದಾನೆ. ಓ ರಗನ ಶಗನ ರಬಬಬಬ. ನಿನ್ನ ಮನೆಯಲ್ಲೂ ನಿನ್ನ ಹೃದಯದಲ್ಲೂ ನಿನ್ನ ಯೋಚನೆಯಲ್ಲೂ ಬರಲು ಪಡುತ್ತಿದ್ದಾನೆ. ನೀ ನಂಬು ಯೇಸುವಿನ ಬಲದಲ್ಲಿ ನಂಬಲ್ಪಡು. ನಿನ್ನ ಹೃದಯದಲ್ಲಿ ಬರಲು ಪಡುತ್ತಿದ್ದಾನೆ. ನಿನ್ನ ಕುಟುಂಬದಲ್ಲಿ ಬರಲು ಪಡುತ್ತಿದ್ದಾನೆ. ನಿನ್ನ ಸಮಸ್ಯೆಗಳನ್ನು ಸರಿ ಮಾಡಲು ಆತನು ಬರಲು ಪಡುತ್ತಿದ್ದಾನೆ. ಓ ರಗರಬರ ಶಂದನರಬ. ನೀನು ನಂಬಲ್ಪಡು. ನೀನು ಕಣ್ಣು ಮುಚ್ಚು ಪ್ರಾರ್ಥನೆ ಮಾಡುತ್ತಲೇ ನಂಬಲ್ಪಡು. ನಿನ್ನ ಸಮಸ್ಯೆಗಳು ಏನಿದೆ ಎಂಬುದಾಗಿ ತಿಳಿದು ಪ್ರಾರ್ಥನೆ ಮಾಡುತ್ತಲೇ ಕೇಳಲ್ಪಡು. ದೇವರಾತ್ಮನು ಬಿಡುಗಡೆಯನ್ನು ಮಾಡಲ್ಪಡುತ್ತಾನೆ. ಓ ಗಣ ಶಂದನರಬ. ಯೇಸುವೇ, ನನ್ನ ಮನೆಗೆ ಬಾ ಎಂಬುದಾಗಿ ಹೇಳಲ್ಪಡು. ಬಾಯಿ ತೆಗೆದು ಹೇಳಲ್ಪಡು. ಯೇಸುವೇ, ನನ್ನ ಮನೆಗೆ ಬಾ, ನನ್ನ ಕುಟುಂಬದಲ್ಲಿ ಬಾ. ಓ ಪೇತ್ರನ, ಓ ಸೀಮೋನನ ತಾಯಿಗೆ ಗುಣಪಡಿಸಿದ ದೇವನೇ, ಈ ದಿನ ನನ್ನ ಮನೆಗೆ ಅನೇಕ ಸಮಸ್ಯೆಗಳಿದೆ. ನನ್ನನ್ನು ಮುಟ್ಟು ಎಂಬುದಾಗಿ. ಓ ಯೇಸುವಿನ ಪ್ರಸನ್ನತೆಯ ಬೆಂಕಿ ನಾವು ಅತಿಯಾಗಿ ಇಳಿಯಲ್ಪಡಲಿ. ಅದೇ ರೀತಿಯಾಗಿ ಈ ಕ್ಷಣದಲ್ಲಿ ಓ ಮುಟ್ಟು ಒಬ್ಬೊಬ್ಬರ ಕುಟುಂಬವನ್ನು ಮುಟ್ಟು ಬಿಡುಗಡೆ ಮಾಡುವ ಶಕ್ತಿ ಬರಲಿ. ಅನೇಕ ಜನ ಮುಟ್ಟಲ್ಪಡು. ಒಂದೊಂದು ಕುಟುಂಬದಲ್ಲಿರುವ ಸಮಸ್ಯೆಗಳಿಗೆ ನೀರು ಮುರಿದು ಹಾಕಲ್ಪಡು. ಎಲ್ಲ ಶಕ್ತಿ ಮುರಿದು ಬೀಳಲ್ಪಡಲಿ. ನಿನ್ನ ಮನೆಯಲ್ಲಿ ನಿನ್ನ ಮನೆಗೆ ಬರಲ್ಪಡುತ್ತಿದ್ದಾರೆ. ಆ ಸೀಮೋನನ ಮನೆಗೆ ಬರುವಾಗ ಹಾಸಿಗೆಯ ಮೇಲೆ ಜ್ವರದಲ್ಲಿ ಹೆಚ್ಚಾದ ಜ್ವರದಲ್ಲಿ ಮಲಗಿದ್ದಾಳೆ. ಹಾಲೆಲೂಯ. ಒಂದು ಜ್ವರ ಬಂದ್ರೆ 3 ದಿನ 4 ದಿನ 5 ದಿನ ಇರಲ್ಪಡುತ್ತೆ. ಆದ್ರೆ ಅವಳಿಗೆ ಆ ತಾಯಿಗೆ ಬರಲ್ಪಟ್ಟಂತ ಆ ಜ್ವರ ಏನ್ ಗೊತ್ತಾ? ಮರಣಕ್ಕೆ ಕರೆದುಕೊಂಡು ಹೋಗುವಂತ ಜ್ವರ. ಹಾಲೆಲೂಯ. ಅದು ಮರಣಕ್ಕೆ ತೆಗೆದುಕೊಂಡು ಹೋಗುವಂತ ಹಾಲೆಲೂಯ. ಕರ್ತನು ಈಗ ತಾನೇ ಆ ಮನೆಗೆ ಬರಲ್ಪಡುತ್ತಿದ್ದಾನೆ. ದೇವರು ಒಂದೇ ಮಾತು ಹೇಳಲ್ಪಟ್ರು. ಏನಂತ ಹೇಳಿದ್ರೆ, ಯೇಸು ಒಂದು ವಾರ್ತೆ ಮಾತ್ರ சொன்னா. ಗದರಿಸಲ್ಪಟ್ರು. ಹೌದಾ? ಅವ್ರ ಅದರ್ಚಿನ ಹಾಲೆಲೂಯ. ಜ್ವರವೇ ಬಿಟ್ಟು ಹೋಗು ಯೇಸುವಿನ ನಾಮದಲ್ಲಿ. ಜ್ವರವೇ ಬೆಳಗಿ ಹೋಗಲಿ ಅದರ್ಚಿನ. ಹಾಲೆಲೂಯ. ನೀನು ಬಾಯಿ ತೆರೆದು ಹೇಳಲ್ಪಡು. ಸಮಸ್ಯೆಗೆ ಹೇಳಲ್ಪಡು. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು ಎಂಬುದಾಗಿ ಹೇಳಲ್ಪಡು. ನಿನ್ನ ಸಮಸ್ಯೆಗಳನ್ನು ನೋಡು. ನಿನ್ನ ಕುಟುಂಬದಲ್ಲಿರುವ ಸಮಸ್ಯೆಗಳನ್ನ ಹೇಳಲ್ಪಡು. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಿ ಎಂಬುದಾಗಿ ಹೇಳಲ್ಪಡು. ಬಿಟ್ಟು ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇದೆ? ಯೇಸುವಿನ ನಾಮದಲ್ಲಿ ಹೇಳಲ್ಪಡು. ಬಿಟ್ಟು ಹೋಗು. ಶಕ್ತಿಯೇ ಬಿಟ್ಟು ಹೋಗು. ಅನೇಕ ದಿನದಿಂದ ಮದುವೆ ಆಗದೆ ನಾನು ಇದ್ದೇನೆ ಯೇಸುವೇ. ಏನು ಸಮಸ್ಯೆ ಇದೆ? ಬಿಟ್ಟು ಹೋಗಿ ಯೇಸುವಿನ ಸಮಸ್ಯೆಯನ್ನು ನೀಗಿಸಿ. ಎಲ್ಲ ನಿದ್ರೆಯ ಆತ್ಮ ಈ ಕ್ಷಣದಲ್ಲಿ ಬಿಟ್ಟು ತೊಲಗಲ್ಪಡಲಿ. ಯೇಸು ಸ್ವಾಮಿ ಕರ್ತನು ಹೇಳಲ್ಪಡುತ್ತಿದ್ದಾನೆ. ನಾನು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ನೀವು ವಾಕ್ಯ ಕೇಳಿ ಅಂತ ಹೇಳಿದ್ರಿ. ಯಾಕೆ ಗೊತ್ತಾ? ಅನೇಕರು ನಿದ್ದೆ ಮಾಡ್ತಾ ಇದ್ರಿ. ಅದಕ್ಕೆ ಕರ್ತನು ಹೇಳಲ್ಪಟ್ಟ. ನಿದ್ದೆನ ಸೈತಾನನು ತರಲ್ಪಡ್ತಾನೆ. ನಾನು ಅದೇ ಕಣ್ಣು ಮುಚ್ಚಿ ಈ ವಾಕ್ಯವನ್ನು ಕೇಳುವಾಗ ನಿಮಗೆ ಬಿಡುಗಡೆ ಕೊಡ್ತೀನಿ. ಹಾಲೆಲೂಯ. ತಕ್ಷಣ ಆ ಸ್ತ್ರೀ ಏನ್ ಮಾಡಲ್ಪಟ್ಟು ಗೊತ್ತಾ? ಸೀಮೋನನ ಅತ್ತೆ ಏನ್ ಮಾಡಲು ಗೊತ್ತಾ? ಆ ಜ್ವರವು ಇಮಿಡಿಯೇಟ್ ಆಗಿ ಹೋಯ್ತು. ಆ ಬೆಟ್ಟಿನಿಂದ ಜಿಗಿದು ಕೆಳಗೆ ಇಳಿದು ಬಂದು ಕರ್ತನಿಗೆ ಉಪಚಾರ ಮಾಡಿ.
ಈ ದಿನ ನಿನಗೂ ಬಂದಿರುವ ಸಮಸ್ಯೆಗಳನ್ನ ದೇವರ ಅದೇ ರೀತಿಯಾಗಿ ಎಲ್ಲವನ್ನ ತೆಗೆದು ಹಾಕಿ ನಿನಗೆ ಉಪಚಾರವನ್ನ உங்களுக்கு வந்திருக்க இந்த பிரச்சனை ஆண்டவர் சுகப்படுத்துகிறாரே. Hallelujah. 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 ಓ ರಿಬನ ಶಕಲ ರಬಬಬಬಬ ದೇವ ಪ್ರಸನ್ನತೆ ಬಲವಾಗಿ ಇಳಿದು ಬರಲ್ಪಡಲಿ ಸ್ವಾಮಿ. ಆ ಒಂದು ಅದ್ಭುತ ಮಾಡಿದ ದೇವನು ಯಾರಿಗಾಗಿ ಅದ್ಭುತ ಮಾಡಿದ ಇವತ್ತು ನಿನ್ನ ಮನೆಯಲ್ಲೂ ಮಾಡಲು உங்களுக்கும் ஆண்டவர் ನಿನಗೂ ಮಾಡಲು ಪಡ್ತಾನೆ.